ಹನುಮತೆ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇರಬೇಕು ಒಬ್ಬ ಸಂಗಾತಿ, ನೋವುಗಳಿಗೆ ಸ್ಪಂದಿಸುತ್ತಾ, ತಪ್ಪುಗಳನ್ನು ತಿದ್ದುತ್ತಾ, ಖುಷಿಯನ್ನು ಹಂಚಿಕೊಳ್ಳುತ್ತಾ, ಪ್ರೇಮಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಾ, ಆಗಾಗ ರೇಗಿಸುತ್ತಾ, ಬದುಕಿಗೆ ಸ್ಫೂರ್ತಿ ತುಂಬುವಂತಹ ಸಂಗಾತಿ ಇರಬೇಕು. ವೃಷಭ ರಾಶಿ ಹಾಗೂ ವೃಶ್ಚಿಕ ರಾಶಿಯ ಜೋಡಿ ಹೇಗಿರಲಿದೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಜೋಡಿಯ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನದ ಹೊಂದಾಣಿಕೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಂದು ಮಹತ್ತರವಾದಂತಹ, ಪ್ರಮುಖವಾದಂತಹ ಘಟ್ಟವಾಗಿದೆ, ಕನಸಾಗಿದೆ. ಈ ಮದುವೆ, ಪ್ರೀತಿಯ ಬಗ್ಗೆ ಪ್ರತಿಯೊಬ್ಬರು ತನ್ನದೇ ಆದಂತಹ ರೀತಿಯಲ್ಲಿ ಕನಸುಗಳನ್ನು, ಆಸೆಗಳನ್ನು ಕಟ್ಟಿಕೊಂಡಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿ ಹಾಗೂ ವೃಷಭ ರಾಶಿ ಪರ್ಫೆಕ್ಟ್ ಜೋಡಿಯಾಗಿದೆ ಅಂತಲೇ ಹೇಳಬಹುದು. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ, ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ. ಶುಕ್ರ ಗ್ರಹ ಹಾಗೂ ಮಂಗಳ ಗ್ರಹಕ್ಕೂ ಮಿತ್ರತ್ವ ಇರುವ ಕಾರಣ ಹಾಗೂ ವೃಷಭ ರಾಶಿಯ ಸಪ್ತಮ ಭಾವದಲ್ಲಿ ವೃಶ್ಚಿಕ ರಾಶಿ ಬರುವುದರಿಂದ ಈ ಎರಡು ರಾಶಿಗಳ ಮಧ್ಯೆ ಪರಸ್ಪರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆಕರ್ಷಣೆ ಬಹಳ ಚೆನ್ನಾಗಿರುತ್ತದೆ. ವೃಷಭ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಉಳಿದ ರಾಶಿಗಳಿಗಿಂತ ವಿಭಿನ್ನ ಹಾಗೂ ವಿಶೇಷವಾಗಿ ಕಾಣುತ್ತಾರೆ. ವೃಷಭ ರಾಶಿ ಹಾಗೂ ವೃಶ್ಚಿಕ ರಾಶಿಯವರು ಇಬ್ಬರು ಪ್ರೀತಿಯ ಬಗ್ಗೆ ತುಂಬ ಭಾವನಾತ್ಮಕವಾಗಿರುತ್ತಾರೆ. ಈ ಎರಡೂ ರಾಶಿಯವರು ಆಳವಾದ ಪ್ರೀತಿಯ ಭಾವನೆಗಳನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿಯವರು ವೃಷಭ ರಾಶಿಯವರಿಗಾಗಿ ಯಾವುದೇ ರೀತಿಯ ತ್ಯಾಗ ಮಾಡಲು ಸಿದ್ಧವಾಗಿರುತ್ತಾರೆ. ಆದರೆ ಅವರು ಬಯಸುವುದು ಪ್ರಾಮಾಣಿಕ ಪ್ರೀತಿ, ವ್ಯವಹಾರ ಎಲ್ಲವನ್ನು ಗಮನಿಸುತ್ತಾರೆ. ವೃಷಭ ರಾಶಿ ಭೂತತ್ವ ರಾಶಿ, ವೃಶ್ಚಿಕ ರಾಶಿ ಜಲತತ್ವ ರಾಶಿಯಾಗಿದೆ. ವೃಷಭ ರಾಶಿಯವರು ಪ್ರಾಕ್ಟಿಕಲ್ ಆಗಿ ಇರುತ್ತಾರೆ. ತುಂಬ ಸ್ಟೇಬಲ್ ಆದ ಮೈಂಡ್ ಸೆಟ್ ಇವರದು. ತುಂಬ ಲಾಯಲ್ ಆಗೂ ಸಹ ಇರ್ತಾರೆ. ತುಂಬ ಎಕ್ಸ್ಟ್ರೋವರ್ಟ್ ಆಗಿರುತ್ತಾರೆ. ಆರ್ಟಿಸ್ಟಿಕ್ ನೇಚರನ್ನು ಹೊಂದಿರುತ್ತಾರೆ. ಏಕೆಂದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರುವುದರಿಂದ ಕಲೆ, ಸಾಹಿತ್ಯ, ಸಂಗೀತ, ಅಲಂಕಾರಿಕವಾಗಿ ತುಂಬ ಆಸಕ್ತಿಯನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿಯವರು ತುಂಬ ಸೀಕ್ರೆಟಿವ್ ನೇಚರ್ ಅವರಾಗಿದ್ದು ಡಿಪ್ಲೊಮ್ಯಾಟಿಕ್ ಆಗಿ ಥಿಂಕ್ ಮಾಡುತ್ತಾರೆ. ತುಂಬ ಇಂಟ್ರೋವರ್ಟ್ ಆಗಿರುತ್ತಾರೆ. ಜನರ ಜೊತೆ ಅಷ್ಟು ಬೇಗ ಬೆರೆಯುವುದಿಲ್ಲ. ಬಹಳ ಸ್ಟ್ರಾಂಗ್ ಆಟಿಟ್ಯೂಡನ್ನು ಹೊಂದಿರುತ್ತಾರೆ. ಮ್ಯಾಗ್ನೆಟಿಕ್ ಪರ್ಸನಾಲಿಟಿಯವರಾಗಿರುತ್ತಾರೆ. ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುವಂತಹ ಗುಣದವರಾಗಿರುತ್ತಾರೆ. ವಿಲ್ ಪವರ್ ತುಂಬ ಸ್ಟ್ರಾಂಗ್ ಆಗಿರುತ್ತದೆ. ತನ್ನ ಮನಸ್ಸಿನ ಮಾತುಗಳನ್ನು ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡಿರುತ್ತಾರೆ. ಧೈರ್ಯವಂತರು, ಸಾಹಸವಂತರು ಆಗಿರುತ್ತಾರೆ. ತನ್ನ ಮನಸ್ಸಿನ ಮಾತುಗಳನ್ನು ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿಗಳ ಜೊತೆ ಮಾತ್ರ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ವೃಷಭ ರಾಶಿ ಹಾಗೂ ವೃಶ್ಚಿಕ ರಾಶಿಯವರು ಪರಸ್ಪರ ಪಾಸಿಟಿವ್ ಗುಣಗಳನ್ನು ಹಾಗೂ ನೆಗೆಟಿವ್ ಗುಣಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ವೃಷಭ ರಾಶಿಯಲ್ಲಿ ಚಂದ್ರಗ್ರಹ ಉಚ್ಚವಾಗಿರುತ್ತದೆ. ವೃಶ್ಚಿಕ ರಾಶಿಯಲ್ಲಿ ಚಂದ್ರಗ್ರಹ ನೀಚ ಸ್ಥಾನವನ್ನು ಪಡೆಯುತ್ತದೆ. ಈ ಎರಡೂ ರಾಶಿಯವರು ತನ್ನ ಜೀವನ ಸಂಗಾತಿ ಅಥವಾ ಪ್ರೇಮಿಗೆ ಪ್ರಾಮಾಣಿಕ ಪ್ರೀತಿಯನ್ನು ಕೊಡುತ್ತಾರೆ. ಪ್ರೇಮ ಸಂಬಂಧವೇ ಆಗಲಿ, ವೈವಾಹಿಕ ಜೀವನವೇ ಆಗಲಿ ಸ್ಥಿರವಾಗಿ ಲಾಂಗ್ ಲಾಸ್ಟಿಂಗ್ ವರೆಗೂ ಇರುವ ಹಾಗೆ ನೋಡಿಕೊಳ್ಳುತ್ತಾರೆ. ವೃಷಭ ರಾಶಿಯವರು ಹಾಗೂ ವೃಶ್ಚಿಕ ರಾಶಿಯವರು ಬಹಳ ಎಮೋಷ್ನಲ್ ಆಗಿರುತ್ತಾರೆ. ಒಬ್ಬರಿಗೆ ಒಬ್ಬರು ಎಮೋಷ್ನಲ್ ಸಪೋರ್ಟ್, ಕೇರ್ ಮಾಡುತ್ತಾರೆ. ಎರಡು ರಾಶಿಯವರು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಲು ಇಷ್ಟಪಡುತ್ತಾರೆ. ವೃಶ್ಚಿಕ ರಾಶಿಯವರು ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ತುಂಬ ಸೆಲೆಕ್ಟಿವ್ ಆಗಿರುತ್ತಾರೆ. ಬಹಳ ಬೇಗ ಓಪನ್ ಅಪ್ ಆಗುವುದಿಲ್ಲ. ಅದೇ ವೃಷಭ ರಾಶಿಯವರು ತನ್ನ ಪ್ರೇಮಿ ಅಥವಾ ಜೀವನ ಸಂಗಾತಿಗೆ ಅನ್ಕಂಡೀಷನಲ್ ಪ್ರೀತಿಯನ್ನು ಕೊಡುತ್ತಾರೆ. ಇವರ ಈ ಗುಣ ವೃಶ್ಚಿಕ ರಾಶಿಯವರನ್ನು ಆಕರ್ಷಿಸುವಂತೆ ಮಾಡುತ್ತದೆ. ವೃಷಭ ರಾಶಿಯವರು ತನ್ನ ಪ್ರೀತಿಯ ಜೀವನದಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಇರಲು ಇಷ್ಟಪಡುತ್ತಾರೆ. ತನ್ನ ಪ್ರೀತಿಯನ್ನು ಟ್ರಾನ್ಸ್ಪರೆಂಟ್ ಆಗಿ ಇಟ್ಟುಕೊಳ್ಳಲು ಇಷ್ಟಪಡುತ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಬಹಳ ಅಂತರ್ಮುಖಿಯಾಗಿರುತ್ತಾರೆ. ಈ ಎರಡೂ ರಾಶಿಯವರು ತನ್ನ ಪ್ರೀತಿಯ ಜೀವನ ಹಾಗೂ ವೈವಾಹಿಕ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಮಾತನಾಡಿ ಆ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳುತ್ತಾರೆ. ಪರಸ್ಪರ ಉತ್ತಮ ಕಮ್ಯುನಿಕೇಷನ್ ಕಾಣಬಹುದು ಈ ಇಬ್ಬರ ಮಧ್ಯೆ. ಈ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಪ್ರೀತಿಯನ್ನು ಜೀವಂತವಾಗಿ ಇಡುತ್ತದೆ. ವೃಶ್ಚಿಕ ಹಾಗೂ ವೃಷಭ ರಾಶಿಯವರು ಒಂದು ಸಾರಿ ಮದುವೆ ಎಂಬ ಬಂಧನದಲ್ಲಿ ಬಂದಿಯಾದರೆ ಪರಸ್ಪರ ದೂರವಾಗದೆ ಉತ್ತಮ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ.
ಇಬ್ಬರು ಉತ್ತಮ ಪೋಷಕರಾಗಿದ್ದು ತಮ್ಮ ಮಕ್ಕಳಿಗೆ ಪ್ರೀತಿ ಆರೈಕೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಾರೆ. ವೃಶ್ಚಿಕ ರಾಶಿಯವರು ವೃಷಭ ರಾಶಿಯವರಿಂದ ನಿರೀಕ್ಷೆ ಮಾಡುವುದು ಇವರ ವ್ಯಕ್ತಿತ್ವ, ಚಾರಿತ್ರ್ಯ, ಹೃದಯದಿಂದ ಪ್ರೀತಿಸುತ್ತಾರೋ ಇಲ್ಲವೋ, ವಿಶ್ವಾಸದ್ರೋಹ ಮಾಡುತ್ತಾರೋ ಇಲ್ಲವೋ ಪ್ರತಿಯೊಂದು ಸೂಕ್ಷ್ಮ ವಿಚಾರಗಳನ್ನು ನೋಟಿಸ್ ಮಾಡುತ್ತಾರೆ. ಹುಡುಗನೇ ಆಗಲಿ ಅಥವಾ ಹುಡುಗಿನೇ ಆಗಲಿ, ನೀವು ಮಾತನಾಡುವಂತಹ ರೀತಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್, ಆರೋಗ್ಯ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನಿಮ್ಮ ಜೊತೆ ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಮಾಡುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ಹಾಗೂ ವೃಶ್ಚಿಕ ರಾಶಿಯ ಜೋಡಿ ಪರಸ್ಪರ ಹೊಂದಾಣಿಕೆ ಆಗುತ್ತದೆ. ಆದರೆ ಮದುವೆಯ ವಿಚಾರ ಬಂದಾಗ ಕೇವಲ ರಾಶಿಯೊಂದನ್ನೇ ಪರಿಗಣಿಸಬಾರದು. ಲಗ್ನ, ರಾಶಿ, ಶುಕ್ರ, ಗುರು ಹಾಗೂ ಮಂಗಳ ಗ್ರಹಗಳ ಹೊಂದಾಣಿಕೆ ಹಾಗೂ ಗಂಡು ಹೆಣ್ಣಿನ ದಶಾಭುಕ್ತಿಗಳ ಹೊಂದಾಣಿಕೆಯ ಆಧಾರದ ಮೇಲೆ ಮದುವೆಯನ್ನು ನಿಶ್ಚಯ ಮಾಡಬೇಕಾಗುತ್ತದೆ. ನಿಮ್ಮ ಜಾತಕ ಹೊಂದಾಣಿಕೆ ಅಥವಾ ಜನ್ಮ ಜಾತಕದ ವಿಶ್ಲೇಷಣೆ ಮಾಡಿಸುವವರು ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಫೋನ್ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡಿಕೊಳ್ಳಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.